ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಗೌರಿ ಗಣೇಶ ಹಬ್ಬದ ವ್ಲಾಗ್. ಗೌರಿ ಹಬ್ಬದ ಇಂದಿನ ದಿನ ನಾನು ಮೆಹಂದಿನ ಹಾಕೋತಾ ಇದ್ದೆ ಸಿಂಪಲಾಗಿ. ತುಂಬ ದಿನ ಆಗಿತ್ತು ಮೆಹಂದಿ ಹಾಕಿ. ಹಾಗೆ ಒಂದು ಸಿಂಪಲಾಗಿ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೆಹಂದಿ ಇತ್ತು, ಅದಕ್ಕೆ ಹಾಕೋತಾ ಇದ್ದೀನಿ. ಅದಾದಮೇಲೆ ಬೆಳಿಗ್ಗೆ ಗೌರಿ ಹಬ್ಬದ ದಿನ 5 ಗಂಟೆ ಆಗಿತ್ತು. ನಾನು ಅವಾಗ ಎದ್ದು ರೆಡಿ ಆಗಿದ್ದೀನಿ. ಇದು ಗೌರಿ ಹಬ್ಬಕ್ಕೆ ಬಳೆ ತೊಡಿಸಿದ್ರು ಅಮ್ಮ. ಅದನ್ನು ತೊಟ್ಕೊಂಡು ಹೇಗೆ ಬಂದಿದೆ ಮೆಹಂದಿ ಅಂತ ಹೇಳಿ, ಇನ್ನು ಬಾಗಿಲಿಗೆ ಮಾವಿನ ತೋರಣ ಕಟ್ಟಿ ಅಪ್ಪ ಕಟ್ಟಿದ್ರು. ಅಮ್ಮ ಬಾಗಿಲೆಲ್ಲ ಒರೆಸ್ಕೊತಾ ಇದ್ರು. ನನಗೆ ಒಂದು ಸಿಂಪಲ್ಲಾಗಿ ಒಂದು ರಂಗೋಲಿನ ಹಾಕಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾನು ಆಮೇಲೆ 2 ಐರಾವತಗಳು ಆ ಕಡೆ ಒಂದು ಈ ಕಡೆ ಒಂದು ನಿಲ್ಲಿಸಿದ್ದೀವಿ. ಇನ್ನು ಬಾಗಿಲೆಲ್ಲ ಒರೆಸಿ ಕುಂಕುಮನ ಇಡ್ತಾ ಇದ್ದಾರೆ ಅಮ್ಮ. ಗೌರಿ ಹಬ್ಬದಲ್ಲಿ ಏನು ಸ್ಪೆಷಲಪ್ಪ ಅಂದರೆ ಬಾಗಿಲು ಪೂಜೆನೇ ಸ್ಪೆಷಲ್. ಬಾಗಿಲೆಲ್ಲ ಒರೆಸಿ ಅದಕ್ಕೆಲ್ಲ ಕುಂಕುಮ ಇಟ್ಟು ಇನ್ನು ಎಲ್ಲ ಕಡೆಯೂ ಕುಂಕುಮ ಇಡ್ತಾ ಇದ್ದಾರೆ. ನಾನು ಹಾಗೆ ತುಳಸಿ ಕಟ್ಟೆ ಹತ್ರನೂ ಪುಟ್ಟದಾಗೊಂದು ರಂಗೋಲಿನ ಹಾಕಿದ್ದೀನಿ. ಬಾಗಿಲಿಗೆಲ್ಲ ಈ ಬತ್ತಿನ ಹಚ್ಚಿ, ಇನ್ನು ತವ್ರ ಮನೆಯಿಂದ ಏನು ತಂದಿರ್ತಾರೆ ಬಾಗಿನ, ಅದನ್ನು ಹೊಸ್ಲು ಬಾಗಿಲ ಹತ್ರ ಇಟ್ಟು ಕಾಯಿ ಹೊಡೆದು ಪೂಜೆ ಮಾಡಬೇಕು. ಇದು ಗೌರಿ ಹೂವು. ಪ್ರತಿ ವರ್ಷ ನಮ್ಮಮ್ಮಂಗೆ ಕಾಯಿ ಕೊಡ್ಬೇಕಾದ್ರೆ ಇದನ್ನಂತೂ ಮಿಸ್ ಮಾಡಲ್ಲ, ತೊಗೊಂಡ್ಬರ್ತಾರೆ. ಅದು ಸಹ ಎಲ್ಲ ಇಟ್ಟು ಬಳೆ, ಅರಿಶಿನ, ಕುಂಕುಮ, ಹಣ್ಣು, ಆಮೇಲೆ ಏನೇನೋ ಪೂಜೆ ಸಾಮಾನು ಇರುತ್ತಲ್ಲ, ಏನೋ ಬಾಗಿನ ಕೊಡ್ಬೇಕಾದ್ರೆ ಎಲ್ಲ ಗೊತ್ತಿರುತ್ತಲ್ಲ, ಮಡ್ಲಕ್ಕಿ ಎಲ್ಲನೂ ಸಹ ಇಟ್ಟು ಕಾಯಿ ಹೊಡೆದು ಹಣ್ಣು, ಬಾಳೆಹಣ್ಣು, ವೀಳ್ಯದೆಲೆ ಎಲ್ಲ ಇಟ್ಟು ದೀಪ ಹಚ್ಚಿ ಇವಾಗ ಪೂಜೆನ ಸ್ಟಾರ್ಟ್ ಮಾಡಿದ್ದಾರೆ. ಬಾಗಿಲಿಗೆಲ್ಲ ಹೂ ಮಾಡಿಸಿದ್ದಾರೆ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಇನ್ನು ನಾನು ಕೈಯಲ್ಲಿ ಊದ್ಗಡ್ಡೆ ಇಟ್ಕೊಂಡು ನಿಂತಿದ್ದೀನಿ ಪೂಜೆ ಮಾಡೋಕ್ಕೆ ಅಂತ. ನಮ್ಮಮ್ಮ ಒಳಗಡೆ ಅಲ್ಲಿ ದೇವ್ರ ಮನೆ ಹತ್ರನೂ ಪೂಜೆ ಮಾಡಬೇಕಲ್ಲ, ಹಾಗೆ ಅಲ್ಲಿ ಪೂಜೆ ಮಾಡೋಕ್ಕೆ ಅಂತ ಒಳಗಡೆ ಹೋಗಿದ್ರು. ಇವಾಗ ಬಂದು ಊದ್ಗಡ್ಡೆ ಹಚ್ಕೋತಾ ಇದ್ದಾರೆ ಪೂಜೆ ಮಾಡೋಕ್ಕೆ. ನಾನು ನೆಕ್ಸ್ಟ್ ಟೈಮಿಂದ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ಲಾಗ್ ಮಾಡ್ತೀನಿ. ಇವಾಗ ನಾನು ಇಲ್ಲಿ ಅಮ್ಮನ ಮನೇಲಲ್ವೇ ಇರೋದು, ಸೊ ಹಾಗಾಗಿ ಅಮ್ಮ ಹೇಗೆ ಮಾಡ್ತಿದ್ದಾರೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಈಗ ಸಿಂಪಲ್ಲಾಗಿ ನಾವು ಮಾಡೋದು, ಏನು ಗ್ರ್ಯಾಂಡಾಗಿ ಏನು ಮಾಡೋಕ್ಕೋಗಲ್ಲ. ನಿಮ್ಗೆ ಹೇಗೆ ಗೊತ್ತೋ ಹಾಗೆ ಮಾಡ್ತಾ ಇದ್ದೀವಿ. ಪೂಜೆ ಎಲ್ಲ ಮುಗಿಸಿ ಮಂಗಳಾರತಿನೂ ಸಹ ಬೆಳಗಬೇಕು. ಮಂಗಳಾರತಿನೂ ಸಹ ಬೆಳಗ್ತಾರೆ. ನಾನು ಮಾಮೂಲಿ ಪೂಜೆ ಆದಮೇಲೆ ನಾನು ಪೂಜೆ ಮಾಡಿದೆ. ಇನ್ನು ಒಳಗಡೆ ದೀಪ ಹಚ್ಚಿ ಬಂದಿದ್ರು, ಪೂಜೆ ಮಾಡಿರಲಿಲ್ಲ. ಇವಾಗ ಪೂಜೆ ಮಾಡೋಕ್ಕೆ ಬರೋಣ ಅಂತ ಹೋದರು. ಅದಾದಮೇಲೆ ನಾನು ಪೂಜೆ ಮಾಡಿ ಇವಾಗ ಮಂಗಳಾರತಿ ಮಾಡ್ತಾಯಿದ್ದಾರೆ ದೇವರಿಗೆ. ಇದೆ ಅನಿಸುತ್ತೆ ಗೌರಿ ಹಬ್ಬದಲ್ಲಿ ಸ್ಪೆಷಲ್. ನಿಮ್ಮ ಕಡೆ ಎಲ್ಲ ಹೇಗೆ ಮಾಡ್ತೀರಾ ಅಂತ ನನಗೊಂದು ಕಮೆಂಟ್ ಹಾಕಿ. ಅದಾದಮೇಲೆ ನಾನು ಬೆಳಿಗ್ಗೆ ಅಲ್ವಾ ಸಿಂಪಲಾಗಿ ಹಾಗೆ ರೆಡಿಯಾಗಿದ್ದೆ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ಗೌರಿ ಹಬ್ಬದ. ಇದು ಗಣೇಶ ಹಬ್ಬದ್ದು ವಿಡಿಯೋ. ಬೆಳಿಗ್ಗೆನೇ ಹೋಗ್ತಾ ಇದ್ದೀವಿ ಹಾಸನಿಗೆ. ಇಲ್ಲಿ ಚಪ್ರ ಹಾಕಿದ್ದಾರಲ್ಲ, ಎಲ್ಲೇನೇ ಗಣೇಶ ಕೂರಿಸೋದು. ಇಲ್ಲೊಂದು ಮತ್ತು ಮೇಲ್ಗಡೆ 2 ಕೂರಿಸಿದ್ದಾರೆ. ನಾನು, ನನ್ನ ಗಂಡ ಮತ್ತು ನಮ್ಮಮ್ಮ, ನನ್ನ ಮಗಳು 4 ಜನನೂ ಹೋಗ್ತಾ ಇದ್ದೀವಿ. ರೈಟ್ ಹೋದರೆ ದುದ್ದ, ಲೆಫ್ಟ್ ಹೋದರೆ ಶಾಂತಿಗ್ರಾಮ, ಸ್ಟ್ರೈಟ್ ಹೋದರೆ ಹಾಸನ್ಗೆ ಹೋಗುತ್ತೆ. ನಾವಿವಾಗ ಹಾಸನ್ಗೆ ಹೋಗ್ತಾ ಇದ್ದೀವಿ. ಪಾಪುಗೆ ಕೆಮ್ಮು ಮತ್ತು ಶೀತ ಆಗಿಬಿಟ್ಟಿದೆ, ಯಾಕೋ ಗೊರ ಅಂತ ಇದ್ಲು, ಅದಕ್ಕೆ ತೋರ್ಸೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇದು ದೊಡ್ಡಪುರದ ರೈಲ್ವೆ ಟ್ರ್ಯಾಕು. ಅಲ್ಲಿಂದ ಮುಂದೆ ಬಂದರೆ 2 ರೋಡ್ ಸಿಗುತ್ತೆ. ರೈಟಿಗೆ ದುದ್ದಕ್ಕೆ ಹೋಗುತ್ತೆ, ಲೆಫ್ಟಿಗೆ ಹಾಸನಿಗೆ ಹೋಗುತ್ತೆ. ನಾವು ಹಾಸನ್ಗೆ ಹೋಗ್ತಾ ಇರೋದು, ಲೆಫ್ಟಿಗೆ ಹೋಗ್ತಾ ಇದ್ದೀವಿ. ಇನ್ನು NR ಸರ್ಕಲ್ ಹತ್ರ ಬಂದ್ವಿ. ಅಲ್ಲಿ ಪುನೀತ್ ರಾಜ್ಕುಮಾರ್ ಸ್ಟ್ಯಾಚು ಇದೆಯಲ್ಲ, ಅಲ್ಲಿಗೂ ಸಹ ಪೂಜೆ ಮಾಡ್ತಾಯಿದ್ರು. ಅಲ್ಲಿ ಏನೋ ಮಾಡ್ತಾಯಿದ್ರು, ಅದನ್ನು ಒಂದು ಕ್ಲಿಪ್ಪಿಗೆ ತೊಗೊಂಡು ಹೋಗ್ತಾ ಇದ್ದೀವಿ. ನೋಡಿ ಗಣಪತಿ ಪೆಂಡಾಲ್ ಹತ್ರ ಎಷ್ಟು ಗ್ರ್ಯಾಂಡಾಗಿ ಇದು ಮಾಡಿದ್ದಾರೆ ಅಂತ. ಇನ್ನು ಗಣಪತಿಯನ್ನು ಕೂರಿಸಿರ್ಲಿಲ್ಲ. ಹಾಸನಲ್ಲೇ ದೊಡ್ಡ ಗಣಪತಿ ಅನಿಸುತ್ತೆ ಇದು ಗಣಪತಿ ಪೆಂಡಾಲು. ಇನ್ನು ಗಣಪತಿಯನ್ನು ಕೂರಿಸಿರ್ಲಿಲ್ಲ, ಹಾಗೆ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟಿದ್ರು.
ನಾವು ಹಂಗೆ ಹೋಗ್ತಾ ಇದ್ದೀವಲ್ಲ ನೋಡ್ಕೊಂಡು ಹೋಗೋಣ ಅಂತ ನೋಡಿದ್ವಿ, ಅಲ್ಲಿ ಇನ್ನೂ ಕೂರಿಸಿರ್ಲಿಲ್ಲ. ಆ ಕಡೆಯಿಂದ ಬರ್ಬೇಕಾದ್ರೆ ಎಷ್ಟೊತ್ತಾಗುತ್ತೋ ಏನೋ, ನನ್ನ ಮಗಳು ಹೆಂಗಿರ್ತಾಳೋ ಏನೋ, ಈಗಲೇ ಹೋಗಿ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡ್ವಿ. ಇನ್ನೂ ಏನು ಕೂರಿಸಿರ್ಲಿಲ್ಲ, ಅದಕ್ಕೆ ಹಂಗೆ ಹೊರಗಡೆಯಿಂದನೇ ನೋಡ್ಕೊಂಡು ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಹೋಗ್ತಾ ಇದ್ದೀವಿ. ಇದು ಬಸ್ ಸ್ಟ್ಯಾಂಡ್ ಹತ್ರ, ಸಿಟಿ ಬಸ್ ಸ್ಟ್ಯಾಂಡು, ಅಲ್ಲಿಂದ ಲೆಫ್ಟಿಗೆ ಹೋಗಬೇಕು. ಹೇಮಾವತಿ ಸ್ಟ್ಯಾಚು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾವಂತೂ ಇಲ್ಲೆಲ್ಲ ಬರೀ ಸುತ್ತಿದ್ದು ಕಾಲೇಜ್ ಡೇಸಲ್ಲಂತೂ. ನಮ್ಮದು ಫ್ರೆಂಡ್ಸ್ ಗ್ರೂಪ್ ಇದೆಯಲ್ಲ, ಅಲ್ಲಿ ಎಲ್ಲರೂ ಅಷ್ಟೇ, ಯಾರೂ ಒಬ್ಬರು ಕಾಲೇಜ್ಗೆ ಹೋಗಿಲ್ಲ ಅಂದರೆ ನಾವು ಯಾರೂ ಹೋಗ್ತಾನೆ ಇರಲಿಲ್ಲ. ಸುಮ್ಮನೆ ಹಾಸನ ಫುಲ್ಲು ರೌಂಡ್ ಹಾಕಿದ್ದು. ಇನ್ನು ಸಹ್ಯಾದ್ರಿ ಟಾಕೀಸ್ ಹತ್ರ ಹೋಗಬೇಕು, ಅಲ್ಲೇ ಆಸ್ಪತ್ರೆ ಇರೋದು, ಪಾಪಕ್ಕೆ ತೋರಿಸ್ತಾ ಇರೋದು ನಾವು. ನನ್ನೂ ಅಲ್ಲೇ ಅನಿಸುತ್ತೆ, ನನ್ನೂ ಅಲ್ಲೇ ತೋರಿಸ್ತಾ ಇದ್ದಿದ್ದಂತೆ. ಅದಕ್ಕೆ ಇವಾಗ ನನ್ನ ಮಗಳನ್ನು ಅಲ್ಲೇ ತೋರಿಸೋಕ್ಕೆ ಅಂತ ನಮ್ಮಮ್ಮ ಕರ್ಕೊಂಡು ಹೋಗ್ತಾ ಇದ್ದಾರೆ. ಗಣಪತಿ ನೋಡಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂತ, ಸುತ್ತ ಇಟ್ಟಿದ್ದಾರೆ, ಗಣಪತಿನೇ ಇಟ್ಟಿದ್ದಾರೆ. ಇವಾಗಂತೂ ಗಣಪತಿ ಹಬ್ಬದ ಟೈಮಲ್ಲಿ ಬಂದ್ಬಿಟ್ರಂತೂ ಎಲ್ಲ ಕಡೆನೂ ಗಣಪತಿ ಚೆನ್ನಾಗಿರುತ್ತೆ. ಎಲ್ಲ ಕಡೆನೂ ಯಾವ್ಯಾವ ಥರ ಇಟ್ಟಿದ್ದಾರೆ, ಎಷ್ಟು ದೊಡ್ಡದು ಇಟ್ಟಿದ್ದಾರೆ. ನಾವಂತೂ ಕಾಲೇಜ್ ಡೇಸಲ್ಲಂತೂ ಬರೀ ಇದನ್ನೇ ನೋಡ್ತಾ ಇದ್ದಿದ್ದು. ಆದರೆ ಹಬ್ಬ ಆದಮೇಲೆ ಬರ್ತಾಯಿದ್ವಲ್ಲ, ಆಗೋಗು ನೋಡೋಕ್ಕೆ ಅಂತ. ಇನ್ನು ಇಲ್ಲಿ ಪಂಚಜನ್ಯ ಹಿಂದೂ ಗಣಪತಿ ಇಟ್ಟಿದ್ದಾರೆ ಕಲಾಭವನದಲ್ಲಿ, ಅದನ್ನು ಸಹ ನೋಡ್ಕೊಂಡು ಫುಡ್ ಕೋರ್ಟಲ್ಲಿ ಯಾರೂ ಜನನೇ ಇಲ್ಲ ಅಂದ್ಕೊಳ್ಳಿ, ಎಲ್ಲ ಪೂಜೆ ಮಾಡಿ ಹೋಗಿದ್ದಾರೆ ಮನೆಗೆ. ಇಲ್ಲೊಂದು ಫುಡ್ ಕೋರ್ಟಲ್ಲೊಂದು ಗಣಪತಿ ಇಡ್ತಾ ಇದ್ದಾರೆ ಇವಾಗ, ಅದನ್ನು ನೋಡ್ಕೊಂಡು ನಮ್ಮ ಪಾಪಕ್ಕೆ ತೋರಿಸೋದು ನಾವು ಸಹ್ಯಾದ್ರಿ ಬಿಟ್ಟು ಒಂಚೂರು ಮುಂದೆ ವಾಯುಪುತ್ರ ಹಾಸ್ಪಿಟಲ್ ಅಂತ. ಸುಕುಮಾರ ಸರ್ ನೋಡೋದು ತುಂಬ ಚೆನ್ನಾಗಿ ನೋಡ್ತಾರೆ. ನನ್ನೂ ಅಲ್ಲೇ ಅಂತ ತೋರಿಸ್ತಿದ್ದು ನಮ್ಮಮ್ಮ. ನಾನಂತೂ ಜ್ವರ ಅಂದ್ಕೊಂಡು ಎಲ್ಲಿ ಕರ್ಕೊಂಡೋದ್ರೆ ಅವ್ರು ಮುಟ್ಟಿದ ತಕ್ಷಣ ಒಬ್ಬೊಬ್ಬರಿಗೆ ಜ್ವರ ಹೋಗ್ಬಿಡುತ್ತೆ ಅಂತಾರಲ್ಲ, ಹಂಗೆ ಅವ್ರು ಮುಟ್ಟಿದ ತಕ್ಷಣ ನಾನು ಆ್ಯಕ್ಟಿವ್ ಆಗಿರೋನಂತೆ ಯಾವಾಗಲೂ. ನಮ್ಮಮ್ಮ ಹಂಗೆ ಅದನ್ನೇ ಹೇಳ್ತಿರ್ತಾರೆ. ನಮ್ಮಮ್ಮನ ಮಾತ್ರ ನಾವು ಯಾವಾಗಲೂ ಅಲ್ಲೇ ತೋರಿಸ್ತಾ ಇದ್ದಿದ್ದು. ಇವಾಗ ದೊಡ್ಡವರಾದ್ಮೇಲೆ ನಾವು ಅಲ್ಲಿ ಬಿಟ್ಟಿರೋದು ಅಂತ. ತುಂಬ ರಶ್ ಇತ್ತು ಅಂದರೆ ಸಿಕ್ಕಾಪಟ್ಟೆ ರಶ್ಶು. ನಮ್ಮದೇ ಟೋಕನ್ನು 25 ಇತ್ತು. ಇನ್ನು ಡಾಕ್ಟ್ರು ಬಂದಿದ್ದರು, ಅವರು ಬೇಗ ಬಂದಿದ್ದರು, 11 ಗಂಟೆಗೆ ಬರ್ತಾರೆ. ನಾವು ಹಾಸನಿಗೆ ಹೋಗೋದಕ್ಕೆ ಸ್ವಲ್ಪ ಲೇಟಾಗಿತ್ತು, ಟೋಕನ್ಗಳು ಜಾಸ್ತಿ ಆಗಿರುತ್ತಲ್ಲ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಪಾಪು ತೋರಿಸ್ಕೊಂಡು ಇಲ್ಲಿ ಫುಡ್ ಕೋರ್ಟ್ ಹತ್ರ ಬಂದ್ವಿ. ಗಣಪತಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಡೆಕೋರೇಷನ್ನು ಕೂಡ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿಂದ ಮುಂದೆ ಬಂದರೆ ನಾನು ಆವಾಗಲೇ ತೋರಿಸಿದ್ನಲ್ಲ ಗಣಪತಿನ ಮಾರಕ್ಕಿಟ್ಟಿದ್ದಾರೆ ಅಂತ, ಅದು ನೋಡಿ ಎಲ್ಲ ಒಂದೊಂಥರ ಚೆನ್ನಾಗಿ ಕ್ಯೂಟಾಗಿದೆ. ಇನ್ನು ಸ್ಮಾರ್ಟ್ ಬಜಾರ್ಗೆ ಹೋಗಿದ್ವಿ, ಏನೋ ತಗೋಬೇಕಿತ್ತು ಅಂತ. ಹಾಗೆ ಅಲ್ಲಿ ಹೋಗಿದ್ವಲ್ಲ, ಮನೆಗೆ ಏನೇನೋ ಸ್ವಲ್ಪ ಐಟಮ್ಸ್ ಬೇಕಿತ್ತು ಅಂತ ಹೇಳ್ಬಿಟ್ಟು ತೊಗೊಬಂದ್ವಿ. ಇಷ್ಟು ಐಟಮ್ಸಿಗೆ 1000 ಆಯಿತು. ಇಷ್ಟೆಷ್ಟು ಇಷ್ಟೊಂದು ಆಯ್ತಲ್ಲ ಅಂತ ಫೀಲ್ ಆಯಿತು. ಮೇನ್ ಬೇಕಾಗಿದ್ದು ಸಾಫ್ಟ್ ಟಚ್ ಬೇಕಿತ್ತು ಬಟ್ಟೆಗೆ ಹಾಕೋಕ್ಕೆ, ಅದೊಂದು ಖಾಲಿಯಾಗಿತ್ತು. ಹಂಗೆ ಹೋಗಿದ್ವಲ್ಲ, ಹೆಂಗಿದ್ರು ಎಲ್ಲನೂ ತೊಗೊಬಿಟ್ಟೆ ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಫಸ್ಟ್ ಟೈಮ್ ನಾನು ಸಾಂಬಾರು ಪುಡಿ ತೊಗೊಬಂದಿರೋದು ಹೊರಗಡೆಯಿಂದ, ಮನೆಯಲ್ಲೇ ಮಾಡ್ಕೊತಾ. ಹಾಗೆ ಯಾರು ಕೂಡ ಬೇಜಾರು ಮಾಡ್ಕೊಬೇಡಿ, ಮಧ್ಯದಲ್ಲಿ ನನ್ನ ಮಗಳು ಕುಶು ಅಂತ ಇದ್ಲು ಪಾಪ, ಅದು ಇವಾಗ ಎದ್ದಿತ್ತು, ಸೊ ಅದಕ್ಕೆ ಕುಸು ಅಂತ ಇತ್ತು. ಕೋಲ್ಗೇಟ್ ಮ್ಯಾಕ್ಸ್ ಫ್ರೆಶ್ ನಾವು ಯೂಸ್ ಮಾಡೋದು, ಕೋಲ್ಗೇಟ್ ಮ್ಯಾಕ್ಸ್ ಫ್ರೆಶು, ಮತ್ತು ಲಿಕ್ವಿಡು, ವಾಷಿಂಗ್ ಮಿಷಿನ್ ಲಿಕ್ವಿಡು, ಕಂಫರ್ಟ್ ಸಾಫ್ಟ್ ಟಚ್ ತೊಗೊಬಂದೆ, ಕಂಫರ್ಟ್ ತರಲಿಲ್ಲ, ಬ್ರಷು, ಸಾಂಬಾರು ಪುಡಿ, ಮನೆಗೆ ಮೇನ್ ಏನು ಬೇಕಿತ್ತು ಅದನ್ನು ಮಾತ್ರ ತೊಗೊಬಂದಿದ್ದೀನಿ. ಇನ್ನೂ ಬೇಕಿತ್ತು, ಆದರೆ ಪಕ್ಷ ಬರ್ತಿದೆಯಲ್ಲ, ಅಮಾವಾಸ್ಯೆ ಹಬ್ಬ ಮುಂದಿನ ತಿಂಗಳು, ಅದಕ್ಕೋಸ್ಕರ ಅವಾಗ ತೊಗೊಬಂದರೆ ಆಗುತ್ತೆ. ಇನ್ನೇನು ಇವಾಗೇನು ಬೇಡ, ಇವಾಗ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸಿಂಪಲ್ಲಾಗಿ ತೊಗೊಬಿಟ್ಟು ಬಂದಿದ್ದೀವಿ. ಮತ್ತು ಏನಪ್ಪ ಅಂತ ಅಂದರೆ, ಇಷ್ಟಕ್ಕೆಲ್ಲ ಅಷ್ಟೊಂದು ದುಡ್ಡು ಕೊಟ್ವಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಯಿತು. ಅದೊಂದೇ, ಅವಾಗೆಲ್ಲ ಎಷ್ಟು 1,000 ರೂಪಾಯಿ ತೊಗೊಂಡೋಗಿದ್ದಿದ್ರೆ ಬ್ಯಾಗ್ ತುಂಬ ಮನೆಗೆ ಐಟಮ್ಸ್ಗಳು ತೊಗೊಬರ್ಬೋದಿತ್ತು. ಇವಾಗ ಒಂದು 1,000 ರೂಪಾಯಿ ತೊಗೊಂಡೋದ್ರೆ ಇಷ್ಟೇ ಸಾಮಾನು ತೊಗೊಬಂದಿದ್ವಲ್ಲ ಮನೆಗೆ ಐಟಮ್ಸ್ಗಳನ್ನ ಅಂತ ಅನಿಸುತ್ತೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.
ಬಾಯ್.